ಅಷ್ಟೇ, ನಮ್ಮನ್ನು ನಾವು ನೋಡ್ಕೊಬೇಕು. ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಸಾಧ್ಯ ಆದರೆ ತಿಳ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮಿಷ್ಟ ಏನಾನ ಮಾಡ್ಕೊಳ್ಳಿ. ಸರ್, ಅವ್ರ ಡೈರೆಕ್ಷನ್ ಬಗ್ಗೆ, ಅವ್ರ ಆಕ್ಟಿಂಗ್ ಬಗ್ಗೆ ನಾವು ಮಾತಾಡೋಕ್ಕಿನ್ನ ಅದೇನು ಹೇಳ್ತಾರೆ, ಇನ್ನೂ ಹಾಲು ಕುಡ್ದೋ ಮಕ್ಕಳು ನಾವು. ಅವ್ರು ನಮ್ಮ ಬಾಸ್ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕಾಗತ್ತಾ ಹೇಳಿ? ಅವ್ರು ಯಾವತ್ತಿದ್ರು ರಿಯಲ್ ಸ್ಟಾರ್ ಯಾವತ್ತು ರಿಯಲ್ ಸ್ಟಾರ್ ಆಗಿ ಇರ್ತಾರೆ, ರಿಯಲ್ ವಿಚಾರಗಳನ್ನೇ ಹೇಳ್ತಾರೆ. ಸಿನಿಮಾಗೆ ಬಂದು ನಮ್ಗೆ ಏನು ಬೇಕೋ ನಾವು ತಗೊಬೇಕು, ಬಿಡಬೇಕು. ನಾವು ಇನ್ನೊಬ್ರನ್ನ ಬದಲಾವಣೆ ಮಾಡೋಕ್ಕೆ ಹೋಗಬಾರ್ದು, ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಬೇಕು. ಪ್ರತಿಯೊಬ್ಬರು ಅವ್ರವ್ರು ಬದಲಾವಣೆ ಮಾಡ್ಕೊಂಡ್ರೆ ಪ್ರಪಂಚ ಸೂಪರ್ ಆಗಿರುತ್ತೆ. ಅದೇ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮನ್ನು ಬದಲಾವಣೆ ಮಾಡೋಕ್ಕೆ ಹೋಗಬಾರ್ದು ನಾವು. ನೀವೇ ತಿಳ್ಕೊಳ್ಳಿ, ಎಲ್ಲ ಬದಲಾಗುತ್ತೆ, ಎಲ್ಲ ಖುಷಿಯಾಗಿರಿ, ಚೆನ್ನಾಗಿರಿ, ಸೂಪರ್ ಆಗಿರಿ. ಸೂಪರ್ ಬಾಸ್, ತುಂಬ ಖುಷಿ ಆಯ್ತು ಆಫ್ಟರ್ ಲಾಂಗ್ ಟೈಮ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಾಸ್ ಈ ಫಿಲಮ್ದ ಸ್ಟಾರ್ಟಿಂಗಲ್ಲಿ ಒಂದು ಬರುತ್ತಲ್ಲ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋದು ನಮ್ಮ ಬಾಸ್ ಹೇಳಿದ್ದಾರೆ. ಅದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಾನು ಕ್ಲೀನ್ ಆಗಿಬಿಡ್ತೀನಿ, ಬ್ಲ್ಯಾಕ್ ಆಗಿದ್ದೆ, ಇನ್ಮೇಲೆ ವೈಟ್ ಆಗ್ತೀನಿ. ಒಳ್ಳೆ ಇದಿದೆ ಬ್ರೋ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿಯಾಗಿದೆ. ನಾನು ಆ್ಯಕ್ಟ್ ಮಾಡಿದ್ದೀನಿ, ಸೂಪರ್ ಆಗಿದೆ, ಸೂಪರ್. ನಮ್ಮ ಜೀವನ ಬಗ್ಗೆ ಅರ್ಥ ಆಗಬೇಕಂದ್ರೆ ಫಿಲಮ್ ಫೋಕಸ್ ಸಿಗೋದು ನೋಡ್ತಾನೆ ಇರಿ. ಸರ್, ಊಟ ಎಲ್ಲಾನು ಬದುಕ್ಬಿಡ್ತೀವಿ, ಈ ಥರ ರಿವ್ಯೂ ಇಲ್ಲಾಂದ್ರೆ ಬದುಕಾಗಲ್ಲ ಸರ್. ಚೆನ್ನಾಗಿದೆ ಸರ್. ಸೂಪರ್ ಡಿಕೋಡ್ ಮಾಡಕ್ಕೆ 10 ವರ್ಷ ತಗೊಂಡ್ರು, ಇನ್ನು ಡಿಕೋಡ್ ಮಾಡಕ್ಕೆ ಇನ್ನೂ ಎಷ್ಟು ವರ್ಷ ತಗೊಂತಾರೆ ಗೊತ್ತಿಲ್ಲ. ರೀಲಲ್ಲಿ ನೋಡಿ, ರಿಯಾಲಿಟಿಯಲ್ಲಿ ಇರೋದೇ ರೀಲು. ನಿಮಗೆ ಗೊತ್ತಿರೋ ವಿಚಾರನ ನೀವು ಮುಂದೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಸರ್. ಅದನ್ನು ಕರೆಕ್ಟಾಗಿ ಕೂತ್ಕೊಂಡು ನೋಡಿದ್ರೆ ಎಲ್ಲ ಜನಕ್ಕೂ ಅರ್ಥ ಆಗುತ್ತೆ. ಮೂವಿಗೆ ಬಂದ್ಬಿಟ್ಟು ಬೇರೆ ಸ್ಟೋರಿಗಳ ಬಗ್ಗೆ ಯೋಚನೆ ಮಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ ಸರ್. 1 ಸತಿ ಅಲ್ಲ 100 ಸತಿ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ ಸರ್. ಸೋಷಿಯಲ್ ಕಾಸ್ ಮೇಲೆ ತೆಗ್ದಿರೋದು ಎಲ್ಲ ಸೊಸೈಟಿಗೋಸ್ಕರ, ಜಾತಿ ಧರ್ಮ ಎಲ್ಲ ಬಿಟ್ಟು, ಓಟು ಎಲ್ಲ ಬಿಟ್ಬಿಟ್ಟು ನಾವು ಪ್ರಜೆಗಳು ಚೇಂಜ್ ಆಗಬೇಕು ಅನ್ನೋದೇ ಒಂದು ಓರಿಯೆಂಟ್ ಮೆಸೇಜು. ಆಲ್ ದ ಬೆಸ್ಟ್. ಬಟ್ ತುಂಬ ಜನಕ್ಕೆ ಅರ್ಥ ಆಗಲ್ಲ, ಬಟ್ ತಲೆ ಓಡಿಸ್ಬಿಟ್ಟು ನೋಡ್ಬೇಕಷ್ಟೇ. ಖಂಡಿತ.